ಅದೇ ಶ್ರೀನಿವಾಸ. ನಮಸ್ಕಾರ ವೀಕ್ಷಕರೇ. ನಾವು ನಾಗರ ಪಂಚಮಿಗೋಸ್ಕರ ನಾವು ಚಿಗುಳಿ ಮಾಡೋದು ನೋಡೋಣ. ಅದಕ್ಕೆ ಬೇಕಾದ ಸಾಮಗ್ರಿ: ಎಳ್ಳು ಒಂದು ಬಟ್ಲ ತುಂಬ, ಬೆಲ್ಲ, ಇಲಾಚಿ ಪೌಡರ್, ಒಣ ಕೊಬ್ಬರಿ. ಈಗ ಇದು ಹೆಂಗ ಮಾಡೋದು ನೋಡೋಣ. ಈಗ ಸ್ಟವ್ ಹಚ್ಕೊಂಡು ನೀವು ಎಳ್ಳು ಹುರ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ಹುರಿಯೋಣ. ಈಗ ಇದಾಯ್ತ್ರಿ, ತೆಗೆಯೋದು ಪ್ಲೇಟಿಗೆ ಹಾಕೋಬೇಕು. ಎಳ್ಳು ಹುರಿದ ಮೇಲೆ ಮಿಕ್ಸಿಗೆ ಹಾಕೋಬೇಕ್ರಿ. ಈಗ ಎಳ್ಳು ಮಿಕ್ಸಿಗೆ ಹಾಕೊಂಡ್ಮೇಲೆ ಈಗ ಇದ್ರಾಗ ಬೆಲ್ಲದ ಪುಡಿ ಕಲಿಸ್ಬೇಕು. ಕಲಸಿ ಮತ್ತೊಮ್ಮೆ ಮಿಕ್ಸಿಗೆ ಹಾಕೋಬೇಕು. ಈಗ ನೋಡ್ರಿ, ಇವಾಗ ಇಲಾಚಿ ಪುಡಿ ಹಾಕೋಬೇಕು, ಒಣ ಕೊಬ್ಬರಿ ಪುಡಿ ಹಾಕಬೇಕು. ಈಗ ಇದು ಚಲೋ ಕಲಸಿ ಉಂಡೆ ಕಟ್ಕೋಬೇಕು. ನೋಡ್ರಿ ವೀಕ್ಷಕರೇ, ಚಿಗುಳಿ ಈಗ ಉಂಡೆ ಕಟ್ಟಬೇಕು. ಈಗ ಮೆತ್ತನ್ ಬೆಲ್ಲ ಹಾಕೋರಿ ಚಲೋ ಕಟ್ಲಿಕ್ಕೆ ಬರ್ತದ. ಪುಡಿ ಪುಡಿ ಇದ್ರೆ ಸ್ವಲ್ಪ ತ್ರಾಸ ಆಗ್ತದ. ನೋಡ್ರಿ ವೀಕ್ಷಕರ, ಆಯ್ತು, ಚಿಗುಳಿ ಆಯ್ತು. ಈಗ ನಾಡ್ದ ದೇವ್ರ ನೈವೇದ್ಯಕ್ಕೆ, ನಾಗಪ್ಪನ ನೈವೇದ್ಯಕ್ಕೆ ಚಿಗುಳಿ ತಂಬಿಟ್ಟು ರೆಡಿ ಆಗ್ಯದ.